Namah Shivaya. Welcome to Samyama Yoga Arogya Dhamma channel. I am Dr. Dhanvantari Vadaya. Today we are going to understand about the definitions of yoga. According to Patanjali Maharshi, in his definition he says about yoga, yogas chitta rutti nirodha. ಮನಸ್ಸಿನ ಅಲೆಗಳ ಮೇಲೆ ಸಾರ್ವಭೌಮತ್ವವನ್ನು ಪಡಿತಕ್ಕಂಥದ್ದು ಯೋಗ. Yoga is a process of gaining mastery over the modification of the mind. According to Yoga Vasistha, Manah Prashamanopaya Yoga Ityabhidhiyate. ಮನಸ್ಸನ್ನು ಶಾಂತಗೊಳಿಸುವ ಕುಶಲತೆಯೇ ಯೋಗ ಅಂತ ಹೇಳ್ತಾನೆ. ಮನಸ್ಸನ್ನು ಶಾಂತಗೊಳಿಸುವ ಉಪಾಯ. ಅಕಾರ್ಡಿಂಗ್ ಟು ಕಠೋಪನಿಷತ್, ತಾಮ್ ಯೋಗಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ. ಈ ಕಠೋಪನಿಷತ್ತಿನಲ್ಲಿ ಇಂದ್ರಿಯಗಳ ಮೇಲೆ ಸಾರ್ವಭೌಮತ್ವವನ್ನು ಪಡಿತಕ್ಕಂಥದ್ದು, ಹತೋಟಿಯನ್ನು ಪಡಿತಕ್ಕಂಥದ್ದು ಯೋಗ ಅಂತ ಕಠೋಪನಿಷತ್ತು ಹೇಳುತ್ತೆ. ಸರ್ ಅರಬಿಂದೋ tells about yoga as it is an all-round personality development. ಸಂಪೂರ್ಣ ವ್ಯಕ್ತಿ ವಿಕಸನವೇ ಯೋಗ ಅಂತಕ್ಕಂಥದ್ದನ್ನು ಸರ್ ಅರಬಿಂದೋ ಹೇಳ್ತಾರೆ. ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಯೋಗದ ಬಗ್ಗೆ ಅನೇಕ ವ್ಯಾಖ್ಯಾನಗಳಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಯೋಗ ಕರ್ಮಸು ಕೌಶಲಂ. ನಾವು ಮಾಡತಕ್ಕಂಥ ಕೆಲಸದಲ್ಲಿ ಕುಶಲತೆಯನ್ನು ಸಾಧಿಸುವುದೇ ಯೋಗ ಅಂತ ಹೇಳುತ್ತೆ. ಒನ್ ಮೋರ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಗೀತಾ ಈಸ್ ಈಕ್ವಾನಿಮಿಟಿ ಈಸ್ ಯೋಗ. ಸಮತ್ವಂ ಯೋಗ ಉಚ್ಯತೆ. ನಾವು ಮಾಡತಕ್ಕಂಥ ಕೆಲಸದಲ್ಲಿ ಸಮಭಾವವನ್ನು ಸಾಧಿಸುವುದೇ ಯೋಗ ಅಂತ. ಈ ರೀತಿಯಾಗಿ ಅನೇಕ ವ್ಯಾಖ್ಯಾನಗಳಲ್ಲಿ ನಾವು ಈ ಬಹಳ ಮುಖ್ಯವಾದ ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಯೋಗ ಸಾಧನೆ ಉತ್ತಮವಾಗಿರುತ್ತೆ. ಓಂ ನಮಃ ಶಿವಾಯ.